ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮೀಶೋದಲ್ಲಿ ಸಪ್ಲೈಯರ್ ಅಕೌಂಟ್ನಲ್ಲಿ ಮೀಶೋ ಸೇಲರ್ಸು ರಿಟರ್ನ್ನ ಹೇಗೆ ಕ್ಲೇಮ್ ಮಾಡ್ಕೊಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೀಶೋ ಆ್ಯಪ್ನ ಓಪನ್ ಮಾಡಿಕೊಂಡು ಸಪ್ಲೈಯರ್ ಪ್ಯಾನಲ್ಗೆ ಹೋಗಿ ಸಪ್ಲೈಯರ್ ಪ್ಯಾನಲ್ನಲ್ಲಿ ಈ ಥರ ಶೋ ಆಗ್ತಾ ಇರುತ್ತೆ. ಸಪ್ಲೈಯರ್ ಪ್ಯಾನಲ್ಗೆ ಹೋಗ್ಬಿಟ್ಟು ರಿಟರ್ನ್ ಅಂತ ಇರುತ್ತೆ. ರಿಟರ್ನ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಟರ್ನ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಶೋ ಆಗ್ತಾ ಇರುತ್ತೆ. ಇಲ್ಲಿ ಈ ಕಡೆ ಓವರ್ ವ್ಯೂವು, ಈ ಕಡೆ ರಿಟರ್ನ್ ಟ್ರ್ಯಾಕಿಂಗು, ಈ ಕಡೆ ಕ್ಲೇಮ್ ಟ್ರ್ಯಾಕಿಂಗು. ಕ್ಲೇಮ್ ಟ್ರ್ಯಾಕಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಗೋ ಟು ಕ್ಲೇಮ್ಸ್ ಟ್ಯಾಬ್ ಅಂತ ಹೋಗಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ ನೋಡಿ, ರೈಸ್ ಕ್ಲೇಮ್ ಅಂತ. ಕೆಳಗಡೆ ಒಂದು ರೈಸ್ ಕ್ಲೇಮ್ ಇರುತ್ತೆ, ಕೆಳಗಡೆದೇ ಕ್ಲಿಕ್ ಮಾಡ್ಕೊಳ್ಳಿ. ರೈಸ್ ಕ್ಲೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ ತಕ್ಷಣ ನಿಮ್ಮ ಪ್ರಾಡಕ್ಟು ಡ್ಯಾಮೇಜ್ ಆಗಿದ್ದರೆ ಐ ಹ್ಯಾವ್ ರಿಸೀವ್ಡ್ ಡ್ಯಾಮೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಪ್ರಾಡಕ್ಟು ಎಕ್ಸ್ಚೇಂಜ್ ಆಗಿದ್ದರೆ ಎಕ್ಸ್ಚೇಂಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂದು ಡ್ಯಾಮೇಜ್ ಆಗಿದೆ, ಸೊ ಹಾಗಾಗಿ ಐ ಹ್ಯಾವ್ ರಿಸೀವ್ಡ್ ಡ್ಯಾಮೇಜ್ ಪ್ರಾಡಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶೋ ಆಗ್ತಾ ಇದೆ ನೋಡಿ, ಆಲ್ ಸೈಡ್ಸ್ ಆಫ್ ಪ್ಯಾಕೆಟ್ ಶುಡ್ ಬಿ ಕ್ಲಿಯರ್ ವಿಸಿಬಲ್ ಇನ್ ದ ವಿಡಿಯೋ. ಇಲ್ಲಿ 7 ಪಾಯಿಂಟ್ಸು ಶೋ ಆಗ್ತಾ ಇದೆ. ಇದನ್ನು ಕರೆಕ್ಟಾಗಿ ಓದ್ಕೊಂಡು ರೈಸ್ ಎ ಟಿಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಸ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ ತಕ್ಷಣ ಈ ಥರ ಶೋ ಆಗ್ತಾ ಇರುತ್ತೆ. ಇಲ್ಲಿ ಇಶ್ಯೂ ಅಂತ ತೋರಿಸ್ತಾ ಇದೆ, ಅದು ಆಟೋಮೆಟಿಕ್ಕಾಗಿ ಸೇವ್ ಆಗಿರುತ್ತೆ. ಇಲ್ಲಿ ಸಬ್ ಆರ್ಡರ್ ನಂಬರ್ ಅಂತ ಇರುತ್ತೆ. ಸಬ್ ಆರ್ಡರ್ ನಂಬರಲ್ಲಿ ನೀವು ನಿಮಗೆ ಆರ್ಡರ್ ಬಂದಾಗ ಲೇಬಲ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿ ಸಬ್ ಆರ್ಡರ್ ನಂಬರ್ ಅಂತ ಇರುತ್ತೆ, ಅದನ್ನು ಇಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ಬಂದು AWB ನಂಬರು. ಈ AWB ನಂಬರ್ ಅಂದರೆ ನಿಮಗೆ ರಿಟರ್ನ್ ಪಾರ್ಸಲ್ ಬಂದಿರುತ್ತಲ್ಲ, ಅದರಲ್ಲಿ ಈ ನಂಬರು ಇರುತ್ತೆ. AWB ನಂಬರು ಗೊತ್ತಾಗ್ತಾ ಇಲ್ಲ ಅಂದರೆ ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಸಬ್ ಆರ್ಡರ್ ನಂಬರು ಹಾಗೆ AWB ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ ಆರ್ಡರ್ ನಂಬರು ಹಾಗೆ AWB ನಂಬರ್ನ ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಸಬ್ ಆರ್ಡರ್ ನಂಬರ್ನ ಕರೆಕ್ಟಾಗಿ ಟೈಪ್ ಮಾಡ್ಕೊಂಡಿದ್ದಾದ ತಕ್ಷಣ AWB ನಂಬರ್ನ ಟೈಪ್ ಮಾಡ್ಕೊಳ್ಬೇಕು. ನೀವು ಸಬ್ ಆರ್ಡರ್ ನಂಬರ್ನ ಸ್ವಲ್ಪ ತಪ್ಪಾಗಿ ಟೈಪ್ ಮಾಡಿದ್ರೂ ಕೂಡ ಅದು ತಗೊಳಲ್ಲ, ಎರರ್ ಅಂತ ತೋರಿಸುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ. AWB ನಂಬರ್ನ ನಾನು ಕೊನೆಯಲ್ಲಿ ಹೇಳ್ತೀನಿ. ನೋಡಿ, ಇವಾಗ ನೆಕ್ಸ್ಟ್ ಬಂದು ಸ್ಟೇಟ್ ಆಫ್ ದಿ ಪ್ಯಾಕೆಟು. ಇದು ಇಂಟ್ಯಾಕ್ಟ್ ಹಾಗೆ ಟೆಂಪರ್ಡ್ ಅಂತ ಇರುತ್ತೆ. ಟೆಂಪರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಪ್ಯಾಕೆಟ್ ID. ಪ್ಯಾಕೆಟ್ ID ನಿಮಗೆ ಪಾರ್ಸಲ್ ರಿಟರ್ನ್ ಬಂದಿರುತ್ತಲ್ಲ, ಅದರಲ್ಲಿ ಪ್ಯಾಕೆಟ್ ID ಇರುತ್ತೆ. ಅಂದರೆ ಪ್ಯಾಕೆಟ್ QR ಕೋಡ್ ಕೆಳಗಡೆ ನಂಬರ್ ಇರುತ್ತಲ್ಲ, ಆ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ. ಇದನ್ನು ಕೂಡ ನೆಕ್ಸ್ಟಲ್ಲಿ ಹೇಳ್ತೀನಿ. AWB ನಂಬರು ಹಾಗೆ ಪ್ಯಾಕೆಟ್ ID ನಂಬರ್ ಯಾವುದು ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ ಪ್ಯಾಕೆಟ್ ID ನಂಬರು. ನಿಮಗೆ ಪಾರ್ಸಲ್ಲು ರಿಟರ್ನ್ ಆದರೆ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಪ್ಯಾಕೆಟು, ಈ ಪ್ಯಾಕೆಟಲ್ಲಿ ಬರುತ್ತೆ. ನಾನು ಎಕ್ಸ್ಪ್ರೆಸ್ ಬೇಸ್ ಕೊರಿಯರ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಈ ಥರ ಕೊರಿಯರು ರಿಟರ್ನ್ ಆಗಿದೆ. ಇದ್ರ ಮೇಲಿರುತ್ತೆ ನೋಡಿ QR ಕೋಡ್ ಕೆಳಗಡೆ, ಇದು ಪ್ಯಾಕೆಟ್ ID ನಂಬರು. ಈ ಪ್ಯಾಕೆಟ್ ID ನಂಬರ್ನ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಬಾರ್ಕೋಡ್ ಇಮೇಜು. ಈ ಬಾರ್ಕೋಡ್ ಇಮೇಜಲ್ಲಿ ನಿಮಗೆ ಪಾರ್ಸಲ್ ರಿಟರ್ನ್ ಬಂದಿರುತ್ತಲ್ಲ, ಇದರಲ್ಲಿ ಬಾರ್ಕೋಡ್ ಇಮೇಜ್ ಅಂತ ಹಾಕಿರ್ತಾರೆ. ಆ ಬಾರ್ಕೋಡ್ ಇಮೇಜ್ನ ಇಲ್ಲಿ ಹಾಕಬೇಕಾಗತ್ತೆ. ಅಂದರೆ ನೀವು ಮೊದಲೇ ಇಲ್ಲಿ ಯಾವ್ದ್ಯಾವ್ದು ಆಪ್ಷನ್ ಇದೆ ಅದೆಲ್ಲ ಫೋಟೋ ಕ್ಲಿಕ್ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ. ಅಂದ್ರೇ ಇಲ್ಲಿ
ಎಲ್ಲ ಫೋಟೋಸ್ನ ಅಪ್ಲೋಡ್ ಮಾಡೋಕ್ಕಾಗೋದು. ಬಾರ್ಕೋಡ್ ಇಮೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಾನು ಮೊದಲೇ ಫೋಟೋ ತೆಗೆದು ಇಟ್ಕೊಂಡಿದ್ದೆ. ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಪ್ಯಾಕೆಟ್ ID ನಂಬರು, ಇದ್ರ ಮೇಲ್ಗಡೆ ಇರುತ್ತಲ್ಲ ಬಾರ್ಕೋಡು, ಅದೇ ಬಾರ್ಕೋಡು ಇಮೇಜ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಇಮೇಜ್ ಆಫ್ ಪ್ರಾಡಕ್ಟ್ ರಿಸೀವ್ಡು. ಈ ಇಮೇಜ್ ಆಫ್ ಪ್ರಾಡಕ್ಟ್ ರಿಸೀವ್ಡ್ ಅಂದರೆ ನಿಮಗೆ ಏನು ರಿಟರ್ನ್ ಆಗಿರುತ್ತಲ್ಲ ಪಾರ್ಸಲ್ಲು, ಆ ಪಾರ್ಸಲ್ನ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಬಂದು ರಿವರ್ಸ್ ವೇ ಬಿಲ್ಲು. ರಿವರ್ಸ್ ವೇ ಬಿಲ್ ಅಂದರೆ ರಿಟರ್ನ್ ಪಾರ್ಸಲಲ್ಲಿ ಒಂದು ಲೇಬಲ್ನ ಅಂಟಿಸಿ ಕಳಿಸಿರ್ತಾರೆ. ಆ ರಿವರ್ಸ್ ವೇ ಬಿಲ್ನ ಫೋಟೋ ತೆಗೆದುಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಪ್ಲೋಡ್ ಆಗೋಕ್ಕೆ, ಸ್ವಲ್ಪ ವೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಬಂದು ಅನ್ಪ್ಯಾಕಿಂಗ್ ವಿಡಿಯೋ. ಅನ್ಪ್ಯಾಕಿಂಗ್ ವಿಡಿಯೋ ಅಂದರೆ ನೀವು ನಿಮಗೆ ರಿಟರ್ನ್ ಪಾರ್ಸಲ್ ಬಂದಿರುತ್ತಲ್ಲ ಅದನ್ನ ಅನ್ಪ್ಯಾಕಿಂಗ್ ಮಾಡುವಾಗ ಪೂರ್ತಿಯಾಗಿ ವಿಡಿಯೋ ಮಾಡ್ಕೊಳ್ಬೇಕು. ಪ್ಯಾಕೆಟ್ 4 ಸೈಡ್ಸು ಕೂಡ ವಿಡಿಯೋದಲ್ಲಿ ಶೋ ಆಗ್ತಾ ಇರಬೇಕು. ಶೋ ಮಾಡಿ ಓಪನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ಡ್ಯಾಮೇಜ್ ಪ್ರಾಡಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಡ್ಯಾಮೇಜ್ ವಿಡಿಯೋ ಹಾಗೆ ಅಲ್ಲಿ ಶೋ ಆಗ್ತಾ ಇರಬೇಕು ವಿಡಿಯೋದಲ್ಲಿ. ಆ ಥರ ನೀವು ವಿಡಿಯೋ ಮಾಡ್ಕೋಬೇಕು. ಇಲ್ಲಿ ಸೈಜು 25 MB ಒಳಗಡೆ ಇರಬೇಕು. 25 MB ಒಳಗಡೆ ಇರಬೇಕಂದ್ರೆ ಯಾವ ಥರ ವಿಡಿಯೋನ ಸೆಟ್ ಮಾಡೋದು ಅಂತ ಕೊನೆಯಲ್ಲಿ ಹೇಳ್ತೀನಿ. ನೆಕ್ಸ್ಟು ಇಲ್ಲಿ ಡಿಸ್ಕ್ರಿಪ್ಷನ್ನು. ಇಲ್ಲಿ ನಿಮ್ಮ ವಿಡಿಯೋ ಅನ್ಬಾಕ್ಸಿಂಗ್ ಮಾಡಿರ್ತೀರಲ್ಲ, ನಿಮ್ಮ ಪ್ರಾಡಕ್ಟು ಏನಾಗಿದೆ, ಡ್ಯಾಮೇಜ್ ಆಗಿದೆಯೋ ಇಲ್ಲ ಎಕ್ಸ್ಚೇಂಜ್ ಆಗಿದೆಯೋ ಸ್ವಲ್ಪ ಡಿಸ್ಕ್ರಿಪ್ಷನ್ನ ಬರಿಬೋದು. ನೆಕ್ಸ್ಟ್ ಬಂದು ಅಟ್ಯಾಚ್ಮೆಂಟ್ಸ್. ಇಲ್ಲಿ ನೀವು ಯಾವುದಾದ್ರೂ ಫೋಟೋನ ಮಿಸ್ ಮಾಡಿದರೆ, ಇನ್ನೂ ಫೋಟೋಸ್ನ ಅಪ್ಲೋಡ್ ಮಾಡಬೇಕಾಗಿದ್ದರೆ ಇಲ್ಲಿ ನೀವು ಅಟ್ಯಾಚ್ಮೆಂಟಲ್ಲಿ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ರಿಟರ್ನ್ ಕ್ಲೇಮು ಸಬ್ಮಿಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಬಂದು 25 MB ಒಳಗಡೆ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಗೂಗಲ್ನ ಓಪನ್ ಮಾಡ್ಕೊಂಡಿದ್ದಾದ ತಕ್ಷಣ ಇಲ್ಲಿ ಗೂಗಲಲ್ಲಿ 25 MB ಅಂತ ಕ್ಲಿಕ್ ಮಾಡಿಕೊಂಡು ಮೇಲ್ಗಡೆ ಫ್ರೀ ಕನ್ವರ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಶೋ ಆಗ್ತಾ ಇರುತ್ತೆ. ಇಲ್ಲಿ ಚೂಸ್ ಫೈಲ್ಸ್ ಅಂತ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ರಿಟರ್ನ್ ವಿಡಿಯೋನ ಶೂಟ್ ಮಾಡಿರ್ತೀರಲ್ಲ ಅದನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಇಲ್ಲಿ ಚೂಸ್ ಮಾಡಿಕೊಂಡು ಕೆಳಗಡೆ ವಿಡಿಯೋ ಕನ್ವರ್ಟರ್ ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ 25 MB ಅಂತ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಅಂತ ಕೊಟ್ಟರೆ ನಿಮಗೆ ಬೇಕಾಗಿರೋ ವಿಡಿಯೋ ಡೌನ್ಲೋಡಲ್ಲಿ ಸೇವ್ ಆಗಿರುತ್ತೆ. ಅದನ್ನು ನೀವು ಕ್ಲೇಮ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೋದು. ಇವಾಗ AWB ನಂಬರು ಹಾಗೆ ಸಬ್ ಆರ್ಡರ್ ನಂಬರು, ಪಾಕೆಟ್ ID ನಂಬರ್ನ ತೋರಿಸ್ತೀನಿ ನೋಡಿ. ಇದು ನನಗೆ ಪಾರ್ಸಲ್ ರಿಟರ್ನ್ ಆಗಿರೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು AWB ನಂಬರ್ ಆಗಿರುತ್ತೆ. ಇದನ್ನು ನೀವು ಅಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ಬಂದು ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಇದು ಸಬ್ ಆರ್ಡರ್ ನಂಬರು. ಇಲ್ಲಿ ಇದೇ ಸಬ್ ಆರ್ಡರ್ ನಂಬರು. ಇದು ನೀವು ಲೇಬಲ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲೂ ಕೂಡ ತೋರಿಸುತ್ತೆ ಸಬ್ ಆರ್ಡರ್ ನಂಬರು. ನೀವು ಅಲ್ಲಿಂದ ಕೂಡ ನೋಡಿಕೊಂಡು ಹಾಕೋಬೋದು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇದೇ AWB ನಂಬರು. ನೆಕ್ಸ್ಟ್ ಬಂದು ಪಾಕೆಟ್ ID ನಂಬರು.
ನೋಡಿ, ಇದು ಪಾಕೆಟ್ ಐ ಡಿ ನಂಬರ್ ಆಗಿರುತ್ತೆ. ಮೇಲ್ಗಡೆ ಇರೋದು ಪಾಕೆಟ್ ಬಾರ್ಕೋಡ್ ಆಗಿರುತ್ತೆ. ಈ ಪ್ರೋಸೆಸ್ಸಲ್ಲಿ ನೀವು ರಿಟರ್ನ್ ಕ್ಲೇಮ್ ಮಾಡಿದ್ರೆ 100% ಅಪ್ರೂವ್ ಆಗೋದಂತೂ ಗ್ಯಾರಂಟಿ. ನೋಡಿದ್ರಲ್ಲ ಯಾವ ಥರ ರಿಟರ್ನ್ ಕ್ಲೇಮ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.